ವಿನಯ್ ಗೋಡೆಮನೆ ಅವರನ್ನು ಎನ್ಎಸ್ಯುಐನ ಜಿಲ್ಲಾಧ್ಯಕ್ಷರನ್ನಾಗಿ ಮುಂದುವರೆಸಬೇಕೆಂದು ರಕ್ಷಿತಾ ರಾಥೋಡ್ ಅವರು ಆಗ್ರಹ ಮಾಡಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎನ್ಎಸ್ಯುಐನ ರಾಜ್ಯ ಕಾರ್ಯದರ್ಶಿ ರಕ್ಷಿತಾ ರಾಥೋಡ್ ಅವರು ಮಾತನಾಡಿದ್ದು, ಕಿರಣ್ ಯಾದವ್ ಅವರ ನೇಮಕ ತಡೆ ಹಿಡಿಯಬೇಕೆಂದು ರಕ್ಷಿತಾ ರಾಥೋಡ್ ಆಗ್ರಹ ಮಾಡಿದ್ದಾರೆ. ಇನ್ನು ರಾತ್ರೋರಾತ್ರಿ ಅಧ್ಯಕ್ಷರ ಬದಲಾವಣೆ ಮಾಡಲಾಗಿದೆ. ಇನ್ನು ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ವಿನಯ್ ಗೋಡೆಮನೆ ಅವರನ್ನು ಮುಂದುವರೆಸಬೇಕು. ಇನ್ನು ದಲಿತ ಹೆಣ್ಣು ಮಕ್ಕಳಿಗೆ ಎನ್ಎಸ್ಯುಐನಲ್ಲಿ ಸ್ಥಾನಮಾನಗಳನ್ನು ಕೊಡಬೇಕು. ಚುನಾವಣೆ ನಂತರ ನನ್ನನ್ನು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು. ಇನ್ನು ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಅವರು ನನ್ನನ್ನು ಪರಿಗಣಿಸುತ್ತಾರೆ ಎಂಬ ವಿಶ್ವಾಸವಿದ್ದು, ಸಂಘಟನೆಯಲ್ಲಾದ ಅನ್ಯಾಯಗಳನ್ನು ಜಿಲ್ಲೆಯ ಮಾಜಿ ಸಚಿವರು, ಸಂಸದರು ಹಾಗೂ ಹಾಲಿ ಸಚಿವರು ಮತ್ತು ಶಾಸಕರುಗಳು ಸರಿಪಡಿಸಬೇಕೆಂದು ಅವರು ಆಗ್ರಹ ಕೂಡ ಮಾಡಿದ್ದಾರೆ. ಈ ನಿಮ್ಮ ವಾದನ ನಿಮ್ಮ ಹೈಕಮಾಂಡ್ ಹೇಳಿದೆ. ಈಗ ನಿಮ್ಮ ಆಗ್ರಹ ಏನಿದೆ? ನಿಮ್ಮನ್ನ ಜಿಲ್ಲಾಧ್ಯಕ್ಷ ಮಾಡೋಕೆ ವಿನಯ್ ಗೋಡೆಮನೆ